ಅಮ್ಮ ಮೆಣಸಿನ ಸೊಪ್ಪು ಸಾರು ಮಾಡ್ತಿ? ಸರಿ ಪುಟಿ, ಮಾಡ್ತೀನಿ. ನಾನಿಲ್ಲಿ 1 ಕಟ್ಟು ಆಗೋಷ್ಟು ದಂಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ 2-3 ಬಾರಿ ನೀರಲ್ಲಿ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಕುಕ್ಕರಿಗೆ ನಾವು 1 ಕಪ್ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ನೀರಲ್ಲಿ ಚೆನ್ನಾಗಿ 2-3 ಬಾರಿ ತೊಳೆದ್ಬಿಟ್ಟು ಎತ್ತಿಟ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಹೆಚ್ಚಿಟ್ಕೊಂಡು ದಂಟಿನ ಸೊಪ್ಪು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು ಗಡ್ಡೆ ಬೆಳ್ಳುಳ್ಳಿನ ಒಂದು ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ. ಆಮೇಲೆ ಟೊಮೆಟೊ ಕೂಡ ನಾನು ನಾಟಿ ಟೊಮೆಟೊ ಯೂಸ್ ಮಾಡಿದ್ದೀನಿ, ಅದನ್ನು ಕೂಡ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರ್ ವಿಸಿಲು 3ರಿಂದ 4 ಆಗ ಮಟ್ಟ ಬೇಯಿಸ್ಕೊಳ್ಳಿ. ಅಷ್ಟರಲ್ಲಿ ನಾವಿಲ್ಲಿ ಇದಕ್ಕೆ ಬೇಕಾದ ಮಸಾಲೆ ಪದಾರ್ಥಗಳನ್ನು ಹುರ್ಕೊಳ್ಳೋಣ. ನಾನಿಲ್ಲಿ 2 ಸ್ಪೂನ್ ಕಾಳುಮೆಣಸು ತೊಗೊಂಡಿದ್ದೀನಿ, ಹಾಗೆ ಒಂದು 2 ಸ್ಪೂನು ಕೊತ್ತಂಬರಿ ಕಾಳು ಕೂಡ ತೊಗೊಂಡಿದ್ದೀನಿ. ಆಮೇಲೆ 1 ಸ್ಪೂನ್ ಜೀರಿಗೆ, 1 ಸ್ಪೂನು ಸೋಂಪು, ಹಾಗೆ 2 ಲವಂಗ, ಒಂದೇ ಒಂದು ಚಕ್ರ ಮಗ್ಗು ತೊಗೊಂಡಿದ್ದೀನಿ. ಇವೆಲ್ಲವೂ ಸಣ್ಣ ಉರಿಯಾಗಿ ಹುರ್ಕೋಬೇಕು. ನೋಡಿ ಇಷ್ಟು ಹುರ್ಕೊಂಡಿದ್ದೀನಿ, ಸಾಕು. ಇವಾಗ ತಣ್ಣಗಾಗ್ಬಿಡೋಣ. ಇವಾಗ ನೋಡಿ ಕುಕ್ಕರ್ ವಿಸಿಲ್ ಕೂಡ ಆಯಿತು. ಇವಾಗ ತಣ್ಣಗಾಗಿದೆ. ಇವಾಗ ಇದು ಗ್ರೈಂಡ್ ಮಾಡಬೇಕು, ಫೈನ್ ಪೌಡ್ರ್ ಮಾಡ್ಕೊಂಬರಬೇಕು. ನೋಡಿ ಇಷ್ಟು ಆದರೆ ಸಾಕು. ಇವಾಗ 4 ವಿಸಿಲ್ ಆಗಿದೆ. ಇವಾಗ ನೋಡಿ ಇಷ್ಟಾದರೆ ಸಾಕು. ಈಗ ಇನ್ ಕೇಸ್ ಏನಾದರೂ ಮೇಲ್ಗಡೆ ಏನೋ ನೀರು ಇಟ್ಕೊಂಡಿದ್ರೆ ಅದನ್ನ ನೀರು ತೆಗೆದುಬಿಟ್ಟು ಆಮೇಲೆ ಈ ಥರ ಕಡಗೋಲ್ಲ ನೀಟಾಗಿ ಮೆತ್ತಗೆ ಮಾಡಬೇಕು. ಇಲ್ಲಾಂದರೆ ನೀವು ಸ್ಪೂನಲ್ಲಿ ಕೂಡ ಮಾಡ್ಬೋದು. ನೋಡಿ ಇಷ್ಟಾದರೆ ಸಾಕು, ಇಷ್ಟು ಮೆತ್ತಗಾದರೆ ಸಾಕು. ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಕುದಿಯೋಕೆ ಇಡೋಣ. ಮಸಾಲೆ ಪೌಡ್ರ್ ಮಿಕ್ಸಿ ಮಾಡಿದ್ದು ಕೂಡ ಇದಕ್ಕೆ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಕೂಡ ಹಿಂಡ್ಕೊಂಡು ಹುಣಸೆಹಣ್ಣು ರಸ ಇದಕ್ಕೆ ಹಾಕ್ಕೋಬೇಕು. ಹುಳಿ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಹುಳಿ ಹಾಕಿದ್ರಿಂದ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ. ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಇಷ್ಟು ಕುದ್ದಿದೆ, ಇಷ್ಟು ಕುದ್ರೆ ಆಯಿತು. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಇಂಗು ಮತ್ತು ಅರಿಶಿನ ಕೂಡ ಹಾಕ್ಕೊಂಡ್ಬಿಟ್ಟು ನೋಡಿ ಇದು ಇವಾಗ ಒಗ್ಗರಣೆ ರೆಡಿ ಆಯಿತು. ಇದನ್ನ ಇವಾಗ ಕುದಿಸಿಟ್ಕೊಂಡು ಸಾಂಬಾರಿಗೆ ಇದಕ್ಕೆ ಒಗ್ಗರಣೆ ಹಾಕಿಬಿಟ್ಟಿದ್ರೆ ಮೆಣಸಿನ ಸೊಪ್ಪು ಸಾರು ರೆಡಿ ಆಯಿತು. ಇದು ನೀವು ಬಿಸಿ ಅನ್ನಕ್ಕೆ, ಮುದ್ದೆಗೆ ಕೂಡ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಹೊಸ ರೆಸಿಪಿ ತಂದಿದ್ದೀನಿ. ಸಾರ್ ಸೂಪರ್ ಇದೆ ಅಮ್ಮ. ಥ್ಯಾಂಕ್ ಯು ಫಾರ್ ವಾಚಿಂಗ್.